ವೇಣುಕಾಲದಲ್ಲಿ ಲಂಕಾಧಿಪತಿ ರಾವಣನ ಸಹೋದರನಾದ ಕುಂಭಕರ್ಣ ಹಾಗೂ ಕರಿಕಮಾಲನಿಗೆ ಮೂಲ ನಕ್ಷತ್ರದಲ್ಲಿ ಪುತ್ರನನ್ನು ಆಚರಿಸುತ್ತಾನೆ. ಆತನು ಮೂಲ ನಕ್ಷತ್ರ ಆದ್ದರಿಂದ ಲಂಕೆಗೆ ಅನಂತ ಸಂಭವಿಸುತ್ತಿರುವ ಜ್ಯೋತಿಷ್ಯವಾಣಿಯಿಂದ ತನ್ನವನಾದ ಕುಂಭಕರ್ಣನು ಆ ಶಿಶುವನ್ನು ದಟ್ಟದ ಅರಣ್ಯದಲ್ಲಿ ತ್ಯಜಿಸಲು ಮಗನೇ, ನಿನ್ನನ್ನು ಲಾಲಿಸಿ ಬೆಳೆಸಿ ನನ್ನ ಉತ್ತರಾಧಿಕಾರಿಯಾಗಿ ಬೆಳೆಸಬೇಕೆಂಬ ಮಹತ್ವಾಕಾಂಕ್ಷೆ ಇದ್ದರು. ಮೂಲ ನಕ್ಷತ್ರದಲ್ಲಿ ಜನಿಸಿದ ಕಾರಣ ಈ ದೊಡ್ಡ ಅರಣ್ಯದಲ್ಲಿ ತ್ಯಜಿಸುವ ಅನಿವಾರ್ಯತೆ ಬಂದುದಗಿದೆ. ನನ್ನನ್ನು ಕ್ಷಮಿಸುವ ಮೇಲೆ ಕ್ಷಮಿಸು. ಕಾಲ ಕಳೆದಂತೆ ನಿನ್ನಲ್ಲಿನ ಅನಾಥ ಭಾವ ದೂರವಾಗಿ ನಿನ್ನ ಹಿನ್ನೆಲೆಯ ಅರಿವು ನಿನಗಾಗಲಿ. ಮೃಗಗಳೇ, ಇದು ನನ್ನ ಮಗನನ್ನು ನಿಮ್ಮ ಮಡಿಲಿಗೆ ಸಮರ್ಪಿಸುತ್ತಿದ್ದೇನೆ. ನನ್ನ ಸುತರ ರಕ್ಷಣೆ ಇನ್ನು ನಿಮ್ಮ ಹೊಣೆ. ಕುಂಭಕರ್ಣನ ಪುತ್ರ ಮುಂತಾಸುರ. ನಿಮ್ಮ ಅನುಗ್ರಹದಿಂದ ನಾನ್ಯಾರೆಂಬ ಅರಿವು ನನಗಾಗಿದೆ. ನನ್ನ ಶಕ್ತಿ ಸಾಮರ್ಥ್ಯದಿಂದ ಜಗತ್ತನ್ನೇ ಗೆಲ್ಲುವೆ. ಭಾಷಾಚರ, ಬಾ, ಏನಾಯಿತು? ಏಕೆ ಈ ಶೋಕ? ನಿನ್ನ ತಂದೆ ಕುಂಭಕರ್ಣ ಹಾಗೂ ರಾವಣಾದಿ ಅಸುರ ಪರಿವಾರದ ಅಂತ್ಯವಾಗಿದೆ. ಇಲ್ಲ ಇಲ್ಲ, ಇದು ಅಸಾಧ್ಯ, ಇದು ಅಸಾಧ್ಯ. ರಾವಣ ಕುಂಭಕರ್ಣ ಒಂದಾಗಿ ನಿಂತರೆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುತ್ತಾರೆ. ಲೋಕದ ವೀರರನ್ನು ಸಂಹರಿಸಿದ್ದು ಯಾರು? ಅಸುರಾಧಿಪತಿ ನಿಮ್ಮ ಚಿಕ್ಕಪ್ಪನಾದ ವಿಭೀಷಣ ರಾಮನೆಂಬ ನರನ ಸಹಾಯದೊಂದಿಗೆ ನಿನ್ನವರ ಸರ್ವನಾಶಕ್ಕೆ ಕಾರಣನಾಗಿದ್ದಾನೆ. ಇದಕ್ಕೆಲ್ಲ ಮೂಲ ಆ ರಾಮನ ಸತಿಯಾದ ಸೀತೆ. ಬಿಡಲಾರೆ ಬಿಡಲಾರೆ. ಆ ರಾಮನ ಕುಲವನ್ನು ನಿರ್ನಾಮ ಮಾಡಿದಾಗ ಮಾತ್ರ ನನ್ನ ಪ್ರತಿಕಾರ ತೀರುವುದು. ಈಗಲೇ ಬ್ರಹ್ಮದೇವನ ಕುರಿತು ತಪಗೈದು ಅಮರನಾಗುತ್ತೇನೆ.
ಬಕಾಸುರ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನನಾಗಿರಬೇಕು. ನಿನಗೇನು ಬರಬೇಕು ಕೇಳು. ಬ್ರಹ್ಮದೇವನಿಗೆ ನಮೋ ನಮಃ. ದೇವ, ನಿಮ್ಮ ದರುಶನ ಭಾಗ್ಯದಿಂದ ನನ್ನ ಜನ್ಮ ಪಾವನವಾಯಿತು ವಿರಚಿಸಿ ನನಗೆ ಮರಣವೇ ಬಾರದಂತೆ ವರವನ್ನು ಅನುಗ್ರಹಿಸು ದೇವ, ಅನುಗ್ರಹಿಸು. ತಸ್ಯ ಹಿ ಧ್ರುವಂ ಬುದ್ಧಿಃ, ಧ್ರುವಂ ಜನಃ ತಸ್ಯ ಚ. ಹುಟ್ಟಿದವರು ಸಾಯಲೇಬೇಕು. ಆದ್ದರಿಂದ ಅಮರತ್ವದ ವರವನ್ನು ಬಿಟ್ಟು ಬೇರೇನಾದರೂ ಕೇಳು. ಬ್ರಹ್ಮದೇವ, ಹಾಗಾದರೆ ನನ್ನ ಮರಣ ಗರ್ಭದಿಂದ ಜನಿಸದ ಒಬ್ಬಳು ಹೆಣ್ಣಿನಿಂದ ಮಾತ್ರ ಸಂಭವಿಸುವಂತೆ ವರವ ಕೊಡು ತಂದೆ, ವರವ ಕೊಡು. ಯಥಾ ಕರ್ಮ ಯಥಾ ಶ್ರುತ. ಇನ್ನು ಈ ಜಗತ್ತಿನಲ್ಲಿ ನನ್ನನ್ನು ಕೊಲ್ಲುವವರು ಗೆಲ್ಲುವವರು ಯಾರೂ ಇಲ್ಲ. ಏ ರಾಮ, ನಿನ್ನ ರುಂಡವನ್ನು ಚೆಂಡಾಡಿ ಆ ಚಂಡಿ ಸೀತೆಯನ್ನು ಸಂಹರಿಸುವೆ. ಪ್ರಶಾಂತವಾದ ಈ ನಗರಿಯಲ್ಲಿ ನಿಲ್ಲದೆ ಪ್ರಭು ಶ್ರೀರಾಮನ ಉಪಹಾಸ್ಯ ಮಾಡಿದಂತೆ ನಮ್ಮ ಪಾವನಿಯಾದ ಸೀತಾಮಾತೆಯನ್ನೇ ನಿಂದಿಸುತ್ತಿರುವೆ. ನಾನು ಸೀತಾಮಾತೆಯನ್ನು ಚಂಡಿ ಎಂದು ತಿರಸ್ಕರಿಸಿದೆಯೋ, ಆ ಸೀತೆಯೇ ಚಂಡಿಕೆಯಾಗಿ ನಿನ್ನನ್ನು ವಧಿಸುವಳು. ಇದು ನನ್ನ ಶಾಪ. ಕೆಲವೋ ದುರ್ಬಲ ಬಂದೆ, ನನ್ನ ಕಿರುಬೆರಳಿನ ಗಾತ್ರದಲ್ಲಿರುವ ನೀನು ನೀಡುವೆಯಾ ನನಗೆ ಶಾಪ? ಹಾಗಾದರೆ ಇದೋ ಸಹಿಸಿಕೋ ನಮ್ಮ ಗೌರಿಯರ ಶಾಪ.